ನಮಸ್ಕಾರ ಸಿಂಹರಾಶಿಯ ಸೂರ್ಯಪುತ್ರರೇ, ಒಂದು ಕ್ಷಣ ಕಣ್ಣು ಮುಚ್ಚಿ ಆಳವಾಗಿ ಉಸಿರೆಳೆದು ಬಿಡಿ. ಇದು ಸೂರ್ಯಗ್ರಹಣ. ಸೂರ್ಯ ನಿಮ್ಮ ಅಧಿಪತಿ. ಇಂದು ಆ ಸೂರ್ಯನ ಮೇಲೆ ಛಾಯೆ ಬೀಳುತ್ತಿದೆ. ಇದು ಸಾಮಾನ್ಯ ಆಕಾಶದ ಘಟನೆ ಅಲ್ಲ. ಇದು ನಿಮ್ಮ ಒಳಗಿನ ಬೆಳಕು ಮತ್ತು ನಿಮ್ಮ ಒಳಗಿನ ನೆರಳಿನ ನಡುವಿನ ಸಂಘರ್ಷ. ಇಂದು ಬೆಳಗ್ಗೆ ನೀವು ಎದ್ದ ಕ್ಷಣದಿಂದಲೇ ಒಂದು ವಿಚಿತ್ರ ಶಕ್ತಿ ನಿಮ್ಮ ಸುತ್ತಲೂ ಚಲಿಸುತ್ತಿದೆ. ನಿಮಗೆ ಏನೋ ಆಗಲಿದೆ ಎಂಬ ಭಾವನೆ. ಅದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ಮನಸ್ಸಿನಲ್ಲಿ ಸಣ್ಣ ಅಶಾಂತಿ ಇದೆ. ನೀವು ಈ ವಿಡಿಯೋ ನೋಡುತ್ತಿದ್ದೀರಾ, ಇದು ಯಾದೃಚ್ಛಿಕ ಅಲ್ಲ, ಇದು ಒಂದು ಸೂಚನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಧ್ಯದಲ್ಲಿ ಬಿಡಬೇಡಿ. ಕೊನೆಯಲ್ಲಿ ಒಂದು ವಿಶೇಷ ಮಾತು ಹೇಳುತ್ತೇನೆ. ಅದು ನಿಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಗೆ ಉತ್ತರವಾಗಿರಬಹುದು. ಈಗಲೇ ಕಮೆಂಟ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆಯಿರಿ. ಗ್ರಹಣ ಕಾಲದಲ್ಲಿ ಭಕ್ತಿ ದ್ವಿಗುಣ ಶಕ್ತಿ ಕೊಡುತ್ತದೆ. ಇಂದಿನ ದಿನದ ಮನೋಭಾವ: ಬೆಳಗ್ಗೆ ಒತ್ತಡ, ಮಧ್ಯಾಹ್ನ ಅಸಮಾಧಾನ, ಸಂಜೆ ಸ್ಪಷ್ಟತೆ. ನೀವು ಎಲ್ಲರಿಗೂ ಬೆಂಬಲ, ಆದರೆ ನಿಮ್ಮ ನೋವಿಗೆ ಯಾರು ಬೆಂಬಲ ಕೊಡುತ್ತಾರೆ ಎಂಬ ಪ್ರಶ್ನೆ ನಿಮ್ಮೊಳಗಿದೆ. ಇಂದು ನಿಮ್ಮ ಮನಸ್ಸಿಗೆ ಪರೀಕ್ಷೆ. ಕೆಲಸದ ವಿಷಯವಾಗಿರಬಹುದು, ಪ್ರೀತಿಯ ವಿಷಯವಾಗಿರಬಹುದು, ಹಣಕಾಸಿನ ವಿಚಾರವಾಗಿರಬಹುದು. ಒಂದು ಕ್ಷಣ ನಿಮ್ಮ ಹೃದಯ ವೇಗವಾಗಿ ತಡಕಬಹುದು, ಆದರೆ ಅದೇ ಕ್ಷಣದಲ್ಲಿ ನಿಮ್ಮೊಳಗಿನ ಸಿಂಹ ಗರ್ಜಿಸುತ್ತದೆ. ನೀವು ಹೆದರಲು ಹುಟ್ಟಿಲ್ಲ, ನೀವು ಗೆಲ್ಲಲು ಹುಟ್ಟಿದ್ದೀರಿ. ಸಿಂಹದ ಸಂಕೇತದ ಕಥೆ. ಗ್ರಹಣದ ರೂಪಕ: ಒಂದು ಕಾಡಿನಲ್ಲಿ ಒಂದು ಸಿಂಹ ತನ್ನ ಶಕ್ತಿಯನ್ನು ಮರೆತು ಬಿಟ್ಟಿತು. ಎಲ್ಲರೂ ಅದನ್ನು ದುರ್ಬಲವೆಂದರು. ಒಂದು ದಿನ ಆಕಾಶ ಕತ್ತಲಾಯಿತು, ಸೂರ್ಯ ಮಸುಕಾಯಿತು. ಎಲ್ಲ ಪ್ರಾಣಿಗಳು ಭಯದಿಂದ ಓಡಿದವು, ಆದರೆ ಸಿಂಹ ಮಾತ್ರ ನಿಂತಿತು. ಗ್ರಹಣ ಮುಗಿದ ನಂತರ ಸೂರ್ಯ ಇನ್ನೂ ಪ್ರಖರವಾಗಿ ಪ್ರಕಾಶಿಸುತ್ತಿದ್ದ. ಅವತ್ತು ಎಲ್ಲರೂ ಅರಿತುಕೊಂಡರು, ನಿಜವಾದ ಶಕ್ತಿ ಗರ್ಜನೆಯಲ್ಲಿ ಅಲ್ಲ, ಸ್ಥಿರತೆಯಲ್ಲಿ ಇದೆ. ಇದೀಗ ನಿಮ್ಮ ಸ್ಥಿತಿ ಅದೇ. ಗ್ರಹಣ ಕಾಲದಲ್ಲಿ ಭಾವನೆಗಳು ತೀವ್ರವಾಗುತ್ತವೆ. ಯಾರಾದರೂ ನಿಮ್ಮ ಹೃದಯದಲ್ಲಿ ಇದ್ದರೆ ಇಂದು ಅವರ ಬಗ್ಗೆ ಯೋಚನೆ ಹೆಚ್ಚು. ಒಂದು ಸಂದೇಶ, ಒಂದು ಕರೆ, ಒಂದು ಅಪ್ರತೀಕ್ಷಿತ ಭೇಟಿ. ಕೆಲವರಿಗೆ ಹಳೆಯ ನೋವು ಮತ್ತು ತಲೆದೋರಬಹುದು, ಆದರೆ ನೆನಪಿಡಿ, ನೀವು ಹಿಂದಿನದವರಲ್ಲ, ನೀವು ಅನುಭವದಿಂದ ಬಲಿಷ್ಠರಾದವರು. ನೀವು ಯಾರನ್ನಾದರೂ ಬೆನ್ನಟ್ಟಿ ಓಡುವವರು ಅಲ್ಲ. ನೀವು ಬಂದರೆ ಬೆಳಕು ಬರುತ್ತದೆ. ವಿವಾಹ: ಸೂರ್ಯ ಮತ್ತು ಗುರುನ ಅನುಗ್ರಹ ನಿಧಾನವಾಗಿ ಬಲಗೊಳ್ಳುತ್ತಿದೆ. ತಡವಾಗಿ ವಿವಾಹ ಯೋಗ ಇದ್ದರೂ ಅದು ಗೌರವ, ಸ್ಥಾನಮಾನ ಮತ್ತು ಆತ್ಮಸಮ್ಮಾನ ನೀಡುವ ಸಂಗಾತಿಯನ್ನು ಕೊಡುತ್ತದೆ. ಈ ವರ್ಷದಲ್ಲಿ ಸ್ಪಷ್ಟತೆ ಸಾಧ್ಯ, ಆದರೆ ಎಲ್ಲವೂ ನಿಮ್ಮ ವೈಯಕ್ತಿಕ ಕುಂಡಲಿ ಮತ್ತು ಕರ್ಮದ ಮೇಲೆ ಅವಲಂಬಿತವಾಗಿರುತ್ತದೆ. ಹಣಕಾಸು: ಇಂದು ಒಂದು ಸಣ್ಣ ಅವಕಾಶ ನಿಮ್ಮ ಮುಂದೆ ಬರುತ್ತದೆ. ಮೊದಲಿಗೆ ಸಣ್ಣದಾಗಿ ಕಾಣಬಹುದು, ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಣದ ಹರಿವು ಹೆಚ್ಚಿಸಲು ಬೆಳಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ. ಒಂದು ಸಣ್ಣ ದಾನ ಮಾಡಿ. ನಿಮ್ಮ ಅದೃಷ್ಟದ ಸಂಖ್ಯೆಗಳು 1 ಮತ್ತು 9. ಉದ್ಯೋಗ ಮತ್ತು ವಿದ್ಯಾಭ್ಯಾಸ: ಮಧ್ಯಾಹ್ನ ಒಂದು ಚರ್ಚೆ. ನಿಮ್ಮ ಮಾತು ಕಠಿಣವಾಗಿ ಹೊರಬರಬಹುದು, ತಾಳ್ಮೆ ತಾಳಿ. ನಿಮ್ಮ ಶಬ್ದದಲ್ಲಿ ಶಕ್ತಿ ಇದೆ. ಶಾಂತವಾಗಿ ಮಾತನಾಡಿದರೆ ಗೌರವ ಹೆಚ್ಚುತ್ತದೆ. ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕಷ್ಟಪಟ್ಟ ವಿಷಯ ಸುಲಭವಾಗಿ ಅರ್ಥವಾಗಬಹುದು. ಆರೋಗ್ಯ: ಸ್ವಲ್ಪ ತಲೆನೋವು, ದೇಹದ ಉಷ್ಣತೆ. ಹೆಚ್ಚು ನೀರು ಕುಡಿಯಿರಿ. ಸಮಯಕ್ಕೆ ಊಟ ಮಾಡಿ. ಗರ್ಭಿಣಿಯರು ವಿಶ್ರಾಂತಿ ತೆಗೆದುಕೊಳ್ಳಿ. ರಾತ್ರಿ ಕನಸು: ಇಂದು ರಾತ್ರಿ ಒಂದು ವಿಚಿತ್ರ ಕನಸು ಕಾಣಬಹುದು. ಕ್ಷಣಕಾಲ ಭಯ ಹುಟ್ಟಬಹುದು, ಆದರೆ ಅದು ಕೇವಲ ಮನಸ್ಸಿನ ಒತ್ತಡ ಹೊರಬರುವ ರೂಪ. ಪರಿಹಾರ: ಪ್ರತಿದಿನ ಜಪಿಸಿ ಓಂ ಗ್ರೀನಿ ಸೂರ್ಯಾಯ ನಮಃ. ಮಾಣಿಕ್ಯ ರತ್ನ ಧರಿಸಬಹುದು. ತಜ್ಞರ ಸಲಹೆ ಅಗತ್ಯ. ರಾತ್ರಿ ಕನ್ನಡಿಯಲ್ಲಿ ನೋಡಿ ಹೇಳಿ, ನಾನು ನಾಯಕ, ನಾನು ಬಲಿಷ್ಠ, ನಾನು ವಿಜಯಶೀಲ. ಇಂದು ಗ್ರಹಣ ರಾತ್ರಿ. ಮಲಗುವ ಮುನ್ನ ಒಂದು ದೊಡ್ಡ ಕಾಗದದಲ್ಲಿ ನಿಮ್ಮ ದೊಡ್ಡ ಕನಸನ್ನು ಬರೆಯಿರಿ. ದೇವರ ಮುಂದೆ ಇಡಿ. ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕೇಳಿ, ನಾನು ನಿಜವಾಗಿಯೂ ಏನನ್ನು ಬಯಸುತ್ತೇನೆ? ಒಂದು ಸಂಕೇತ ಸಿಗುತ್ತದೆ, ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ.
ಮತ್ತೆ ನೆನಪಿಡಿ, ನಾನು ಹೇಳಿದ ಮಾತುಗಳು 100% ಹಾಗೆಯೇ ನಡೆಯುತ್ತವೆ ಎಂದು ಅರ್ಥವಲ್ಲ. ಇದು ನಿಮ್ಮ ಕರ್ಮ, ನಿಮ್ಮ ನಿರ್ಧಾರ, ನಿಮ್ಮ ಶ್ರಮದ ಮೇಲೆ ಅವಲಂಬಿತ. ಗ್ರಹಣದ ನಂತರ ಸೂರ್ಯ ಇನ್ನೂ ಪ್ರಖರವಾಗಿ ಉರಿಸುತ್ತಾನೆ, ಹಾಗೆಯೇ ನೀವು ಕೂಡ. ಧನ್ಯವಾದ.